ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ನ ಒಂದು ಬಿಗ್ ಅಪ್ಡೇಟ್ ಅನ್ನು ಹೊತ್ತು ತಂದಿದ್ದೇನೆ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಬಿಗ್ ಬಾಸ್ ಮನೆಯ ಈ ವಾರದ ಕ್ಯಾಪ್ಟನ್ ಆಗಿ ಮಾಳು ನಿಪ್ನಾಳ್ ಅವರು ಆಯ್ಕೆಯಾಗಿದ್ದಾರೆ. ಈ ಬಾರಿ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಮಾಳು, ಕಾವ್ಯ, ಜಾನ್ವಿ, ಅಭಿಷೇಕ್ ಹಾಗೂ ರಘು ಇದ್ರು. ಇವರನ್ನು ಆಯ್ಕೆ ಮಾಡುವ ಅವಕಾಶವನ್ನು ವೀಕ್ಷಕರಿಗೆ ನೀಡಲಾಗಿತ್ತು. ಯಾಕಂದರೆ ಒಂದಷ್ಟು ಜನ ವೀಕ್ಷಕರನ್ನು ಬಿಗ್ ಬಾಸ್ ಮನೆಯೊಳಗೆ ಕರೆಸಲಾಗಿತ್ತು. ಅವರೇ ಇವರನ್ನು ಆಯ್ಕೆ ಮಾಡಬೇಕಾಗಿತ್ತು. ಅದರಂತೆ ಬಿಗ್ ಬಾಸ್ ಮನೆಗೆ ಬಂದ ವೀಕ್ಷಕರ ಮುಂದೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿರೋರು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಬೇಕಾಗಿತ್ತು. ಹೇಗೆ ರಾಜಕಾರಣಿಗಳು ಎಲೆಕ್ಷನ್ ಟೈಮ್ನಲ್ಲಿ ಹೋಗಿ ಮತವನ್ನು ಕೇಳ್ತಾರೆ, ಅದೇ ಥರ ಇವರು ಅಲ್ಲಿ ಒಂದು 10 ನಿಮಿಷ ಭಾಷಣ ಮಾಡಬೇಕಾಗಿತ್ತು. ಯಾಕೆ ನನಗೆ ನೀವು ವೋಟ್ ಮಾಡಬೇಕು, ನಾನು ಬಿಗ್ ಬಾಸ್ ಮನೆಯೊಳಗೆ ಏನೆಲ್ಲ ಮಾಡ್ತೀನಿ, ಹಾಗೆ ಯಾಕೆ ಬೇರೆಯವರಿಗೂ ವೋಟ್ ಮಾಡಬಾರ್ದು ಅಂತ ಅವರೆಲ್ಲ ಹೇಳಿದ್ರು. ಹಾಗೆ ಕೊನೆಯದಾಗಿ ಅವರಿಗೆ ಬಂದ ವೋಟ್ ಪ್ರಕಾರ ಇಲ್ಲಿ ಗೆಲ್ಲಿಸಲಾಗ್ತಿತ್ತು. ಈ ವೇಳೆ ಮಾಳು ಅವರಿಗೆ ಹೆಚ್ಚಿನ ಮತಗಳು ಬಂದಿದ್ದು ಅವರು ಬಿಗ್ ಬಾಸ್ ಮನೆಯ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಎಲ್ಲರೂ ಕಾವ್ಯ ಕ್ಯಾಪ್ಟನ್ ಅಂತ ಹೇಳ್ತಾ ಇದ್ರು, ಬಟ್ ಕ್ಯಾಪ್ಟನ್ ಆಗಿರೋದು ಮಾಳು ಅವರು. ಇಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದು ಸಾಕಷ್ಟು ಖುಷಿಯಾಗಿದೆ. ಯಾಕಂದರೆ ಉತ್ತರ ಕರ್ನಾಟಕದ ಹುಡುಗ ಇವನು ತುಂಬ ಸೈಲೆಂಟ್ ಆಗಿದ್ರು. ಮಾಳು ಅವರು ತುಂಬ ಸೈಲೆಂಟ್ ಆಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ವಾರಗಳ ಕಾಲ ತುಂಬ ಸೈಲೆಂಟ್ ಆಗಿದ್ರು. ಸಹ ಸ್ಪರ್ಧಿಗಳು ಕೂಡ ಮಾಳು ಅವರೇ, ನೀವು ಹೀಗಿದ್ರೆ ಆಗಲ್ಲ, ನೀವು ಏನೂ ಮಾತನಾಡ್ತಾ ಇಲ್ಲ, ನೀವು ಏನೂ ಆಡ್ತಾ ಇಲ್ಲ, ಓಪನ್ ಅಪ್ ಆಗಬೇಕು, ಹಾಗೆ ಹೀಗೆ ಎಲ್ಲ ಹೇಳಿದರು. ಅದೆಲ್ಲ ಸಿಟ್ಟನ್ನು ಹಾಗೆ ಇಟ್ಕೊಂಡಿದ್ರು ಅನಿಸುತ್ತೆ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತಲ್ಲ, ಈ ವೇಳೆ ಭಾಷಣ ಮಾಡೋ ಟೈಮ್ನಲ್ಲಿ ಎಲ್ಲ ಹೊರಗೆ ಹಾಕ್ಬಿಟ್ರು. ನನಗೆ ಯಾಕೆ ನೀವು ವೋಟ್ ಹಾಕಬೇಕು, ಹಾಗೆ ನಾನು ಯಾಕೆ ಸುಮ್ಮನೆ ಗಲಾಟೆ ಮಾಡಬೇಕು, ನಾನು ಇರೋದೇ ಹೀಗೆ, ನಾನು ಓಪನ್ ಅಪ್ ಆಗಬೇಕಂದ್ರೆ ಸುಮ್ಮನೆ ಅವ್ರು ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡೋರಿಗೆ ಯಾಕೆ ಗಲಾಟೆ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಮತ್ತು ನಾನು ಹೋಗಿ ಮಧ್ಯೆ ಏನು ಮಾಡಬೇಕು, ಇವ್ರು ನಾನೇನು ಆಟ ಆಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರಿಗೆಲ್ಲ ಗೊತ್ತಿದ್ರು ಯಾಕೆ ಅಂತ ಲಕ್ಸುರಿ ಬಜೆಟನ್ನು ಕೈ ತಪ್ಪಿಸ್ಕೊಂಡ್ರು. ಹಾಗೆ ಹೀಗೆ ಎಲ್ಲವನ್ನ ಹೇಳಿ ಹಾಡನ್ನು ಕಟ್ತಾರೆ ಕ್ಯಾಪ್ಟನ್ಸಿ ಬಗ್ಗೆ, ಮತ್ತು ಅಲ್ಲಿರೋ ಜನಗಳ ಬಗ್ಗೆ, ತಾನು ಯಾಕೆ ಆಡ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲವನ್ನ ಹೇಳಿ ಹಾಡು ಕಟ್ಟಿ ಅಲ್ಲಿ ಬಂದಿದ್ದಂಥ ವೀಕ್ಷಕರ ಮನವನ್ನು ಗೆಲ್ತಾರೆ. ಇವ್ರ ಮಾತಿನಿಂದ ಅಲ್ಲಿದ್ದವರು ಕೂಡ ಖುಷಿ ಆಗ್ತಾರೆ, ಶಿಳ್ಳೆ ಚಪ್ಪಾಳೆಯನ್ನು ಹೊಡಿತಾರೆ. ನಾವು ಅದನ್ನೆಲ್ಲ ನೋಡಿದಾಗ ಅನಿಸ್ತಿತ್ತು ಮೋಸ್ಟ್ಲಿ ಇವರಿಗೆ ವೋಟ್ ಹಾಕ್ಬೋದು ಇಲ್ಲಿನ ಜನ ಅಂತ ಹೇಳಿ, ಅಲ್ಲಿಗೆ ಹೋಗಿದ್ದ ಜನ ಅವರಿಗೆ ವೋಟ್ ಹಾಕ್ತಾರೆ ಅಂತ. ಹಾಗೆ ಹೇಳಿದ್ರು, ನಾನು ಹಳ್ಳಿಯ ಗಮ್ಮತ್ತನ್ನು ಇಡೀ ಎಲ್ಲರಿಗೂ ತೋರಿಸೇ ಬರೋದು ಅಂತ ಹೇಳಿ ಖಡಕ್ ಆಗಿ ಹೇಳಿದ್ರು. ನಾನು ಇವತ್ತಿಂದ ನಾನು ಚೇಂಜ್ ಆಗ್ತೀನಿ ಅಂತ ಹೇಳಿ ಹೊಸ ಲುಕ್ನಲ್ಲಿ ಅಲ್ಲಿ ಮಾಳು ಅವರು ಎಂಟ್ರಿ ಕೊಟ್ಟರು. ಅದರಂತೆ ಅಲ್ಲಿದ್ದವರೆಲ್ಲ ಮೋಸ್ಟ್ಲಿ ಅಲ್ಲಿ ಬಂದ ವೀಕ್ಷಕರೆಲ್ಲ ಇವ್ರ ಮಾತು ಕೇಳಿ ಶಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು ಅಭಿನಂದಿಸ್ತಾರೆ. ಮತ್ತು ಇನ್ನು ಅವರ ಹಾಡಿಗೆ ಕೂಡ ಅಲ್ಲಿಗೆ ಬಂದವರಂತೂ ಮನಸ್ಸೋಲ್ತಾರೆ. ಹೀಗಾಗಿ ಮಾಳು ಅವರಿಗೆ ವೋಟ್ ಹಾಕಿದ್ದಾರೆ. ಸಾಕಷ್ಟು ಜನ ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಲಾಗ್ತಿತ್ತು, ಬಟ್ ಇಲ್ಲಿ 100% ಕ್ಯಾಪ್ಟನ್ ಆಗಿರೋದು ಮಾಳು ಅವರು. ಹಾಗೆ ಇಲ್ಲಿ ಈಗ ಒಂದು ವೈರಲ್ ಆಗ್ತಾ ಇದೆ, ಯಾವುದಂದ್ರೆ ಈರುಳ್ಳಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರ ಒಂದು ಹಾಡು ವೈರಲ್ ಆಗ್ತಾ ಇದೆ. ಅವರು ಈರುಳ್ಳಿ ಕೇಳ್ತಾ, ಆ ಈರುಳ್ಳಿ ಕೇಳೋ ಒಂದು ಇದು ನಿಮಗೆ ಜಿಯೋದಲ್ಲಿ ಬರುತ್ತಲ್ಲ 24x7 ಇದರಲ್ಲಿ, ಅದರಲ್ಲಿ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಅಲ್ಲಿ ರಕ್ಷಿತಾ ನಿಂತಾಗ ಅವ್ರ ಹಿಂದೆ ಗ್ಲಾಸಲ್ಲಿ ನಿಮಗೆ ಮಾಳು ಅವರು ಕ್ಯಾಪ್ಟನ್ ರೂಮ್ ಒಳಗೆ ಹೋಗ್ತಾರೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಮಾಳು 100% ಕ್ಯಾಪ್ಟನ್ ಆಗಿದ್ದಾರೆ ಅಂತ. ನಿಮಗೆ ಮಾಳು ಕ್ಯಾಪ್ಟನ್ ಆದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.